ಮೈಸೂರಿನ ರಸ್ತೆ ಯಾವ ರೀತಿಯಾಗಿ ಅಗ್ದು ಹಾಕಿದ್ದಾರೆ ಅಂತ ಗಮನಿಸಿದ್ವಿ. ಜೊತೆಗೆ ಎಸ್ಪಿ ರೋಡ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ನೋಡಿದ್ವಿ. ಇನ್ನು ಅನೇಕ ರಸ್ತೆಗಳಿದೆ, ಅನೇಕ ರಸ್ತೆಗಳ ಪರಿಸ್ಥಿತಿ ಕೂಡ ಇದೇ ರೀತಿ, ಇದರಿಂದ ಹೊರತಾಗಿಲ್ಲ. ಜನರಿಗೆ ಕಂಟಕವಾಗಿ ಕಾಡ್ತಾ ಇದೆ ಕೆಪಿಟಿಸಿಎಲ್ ಕಾಮಗಾರಿ. ಅನೇಕ ಕಾಮಗಾರಿಗಳು ಜನರಿಗೆ ತೊಂದರೆ ಕೊಡ್ತಾ ಇದೆ. 4 ತಿಂಗಳಿನಿಂದ ಮತ್ತಿಕೆರೆ ಯಶವಂತಪುರದಲ್ಲಿ ಕಾಮಗಾರಿ ನಡೀತಾ ಇದೆ. 4 ತಿಂಗಳಿಂದ ಯಾವಾಗ ಮುಗಿಯುತ್ತೆ? ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಈ ಭೂಗತ ಕೇಬಲ್ ಅಳವಡಿಕೆ ಕೆಲಸ. ರಸ್ತೆ ಉದ್ದಕ್ಕೂ ಕೂಡ ಆಗದಿರುವಂತ ದೃಶ್ಯ. ಸರಿ ಆಗೋದು ಯಾವಾಗ? ಒಂದು ಕಡೆ ಧೂಳು, ಮತ್ತೊಂದು ಕಡೆ ದೊಡ್ಡ ದೊಡ್ಡ ಪೈಪ್ಗಳು, ಓಡಾಡೋದಕ್ಕೂ ಕೂಡ ಜಾಗ ಇಲ್ಲ. ಅಲ್ಲಿ ಬಹಳ ಕಿರಿದಾದ ರಸ್ತೆ. ಬಸ್ ಕೂಡ ಓಡಾಡಬೇಕಲ್ಲಿ, ಬಿಎಂಟಿಸಿ ಬಸ್ ಓಡಾಡಬೇಕು, 4 ವೀಲರ್ಸ್ ಓಡಾಡಬೇಕು. ಜನಕ್ಕೆ ಈ ಸಂಚಕಾರವನ್ನ ತಂದೊಡ್ತಾ ಇದೆ. ಯಾಮಾರಿದ್ರೆ ಸ್ವಲ್ಪ ಯಾಮಾರಿದ್ರು ಕೂಡ ಜೀವಕ್ಕೆ ಕುತ್ತು. ಎಷ್ಟು ದಿನ ಬೇಕು? 4 ತಿಂಗಳಾಯ್ತು. 4 ತಿಂಗಳಿಂದಾನು ಕೂಡ ಈ ಭೂಗತ ಪೈಪ್ ಕೇಬಲ್ ಅಳವಡಿಕೆ ಕಾರ್ಯ ನಡೀತಾ ಇದೆ. ಇನ್ನೂ ಮುಗಿಯುವಂಥ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ರಸ್ತೆ ಬಹಳ ಚೆನ್ನಾಗಿದೆ ಅಂತ ಅನ್ಕೊಳ್ಳುವಾಗಲೇ ಕಣಬಿತ್ತು. ಅಲ್ಲಿ ಭೂಗತ ಕೇಬಲ್ ಅಳವಡಿಕೆ ಮಾಡಿಲ್ಲ ಅನ್ನೋದು ನೆನಪಾಯ್ತು. ಅದನ್ನ ಮಾಡೋದಕ್ಕೆ ಮುಂದಾದ್ರು. ಚೆನ್ನಾಗಿದ್ದಂಥ ರಸ್ತೆಯನ್ನ ಅಗದ್ರು. ಅಲ್ಲಿ 2 ವೇ ಕೂಡ 2 ಕಡೆಯಿಂದನೂ ಕೂಡ ಸಂಚಾರ ಇದೆ. ವಾಹನಗಳು ಬರಬೇಕು, ವಾಹನಗಳು ಹೋಗಬೇಕು, ಬಸ್ ಸಂಚಾರ ಮಾಡಬೇಕು. ಒಂದು ಬಸ್ ಬಂತು ಅಂದರೆ ಪಕ್ಕದಲ್ಲಿ ಮತ್ತೊಂದು 2 ವೀಲರ್ 4 ವೀಲರ್ ಆಗಲಿ ಅಥವಾ ಇನ್ನೊಂದು ಬಸ್ ಬಂತು ಅಂದರೆ ಭಾಳ ತೊಂದರೆ ಆಗ್ತಾ ಇದೆ. ಕಿರಿದಾದಂಥ ರಸ್ತೆ ಮತ್ತೆ ಆ ರಸ್ತೆಯನ್ನು ಅಗ್ದಿದ್ದಾರೆ. ಜನ ಓಡಾಡದೇ ಇರೋದಕ್ಕೆ ಆಗೋದಿಲ್ಲ. ಆ ರಸ್ತೆಯಲ್ಲಿ ಓಡಾಡಲೇಬೇಕು. ಭಾಳ ಜನಜಂಗುಳಿ ಇರುವಂಥ ರಸ್ತೆ. ಈ ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ, ಜನರ ಪರಿಸ್ಥಿತಿ ಯಾವ ರೀತಿ ಆಗಬೇಡ. ಒಂದು ಕಡೆ ಜೀವವನ್ನು ಕೈಲಿ ಇಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ, ಅದರ ಜೊತೆಯಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂಥ ಗ್ಯಾರಂಟಿ ಕೂಡ ಇಲ್ಲದೆ ಇರುವಂಥ ವಿಚಾರ. ಹಲವು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ರಸ್ತೆಗಳ ಪರಿಸ್ಥಿತಿ ಮಾತ್ರ ಹೀಗೆ ಇದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಡಸ್ಟ್ ಪವರ್ ಆಗ್ತಾ ಇದೆ. ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗೋ ಹುಡುಗರಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ವರ್ಕರ್ಗೆಲ್ಲ ತೊಂದರೆ ಆಗ್ತಾ ಇದೆ, ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಟೂ ವೇ ವೆಹಿಕಲ್ ಟ್ರಾಫಿಕ್ ಜಾಮ್ ಆಗ್ತಿದೆ. ಯಾಕಂದರೆ ಎರಡು ಒಂದೇ ಇದರಿಂದ ಒಂದು ಕಡೆ ರೋಡ್ ಬ್ಲಾಕ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇದು ನಿರ್ಲಕ್ಷ್ಯನೇ, ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಪಬ್ಲಿಕ್ಸ್ಗೆ ಎಲ್ಲರಿಗೂ. ನಾಟ್ ಓನ್ಲಿ ಆಗ್ತಾಯಿದೆ. ಈ ರೋಡಲ್ಲಿ ತುಂಬ ಟ್ರಾಫಿಕ್ಕು. ಯಲಹಂಕ ಭಾಗದಿಂದ ಬರೋ ಗಾಡಿಗಳು, ರಿಂಗ್ ರೋಡಿಂದ ಬರೋ ಗಾಡಿಗಳು, ಸುಮಾರು ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ. ಈ ಥರ ಒಂದು ಸುವ್ಯವಸ್ಥೆ ರಸ್ತೆ ಕಾಮಗಾರಿಗೆ ಮಾಡ್ತಾ ಇದ್ದಾರೆ. ಟೆಂಡರ್ ತಗೊಂತಾರೆ, ಅದು ಕರೆಕ್ಟಾಗಿ ಕೆಲಸಗಳು ಮಾಡಿ ಮುಗಿಸಲ್ಲ. ಎಲ್ಲರೂ ನೋಡಿ ರೋಡ್ಗಳಲ್ಲಿ ಕಲ್ಲುಗಳೆಲ್ಲ ಎದ್ದು ಬಿದ್ದಾವೆ. ಈ ಟೈರ್ಗಳು ಇವತ್ತು ಕೊಂಡ್ಕೊಳ್ಳೋಕ್ಕಾಗಲ್ಲ. ಒಂದು ಕಲ್ಲು ಹೊಡೆದ್ರೆ ಟೈರ್ಗಳು ಹೋಗ್ಬಿಡ್ತವೆ. ಮತ್ತು ಪಂಚರ್ ಹಾಕ್ಸ್ಕೋಬೋದು. ಟೈರ್ಗಳು ತೂತು ಬಿದ್ದರೆ ಟೈರ್ಗಳು ತಗೊಳಕ್ಕಾಗ್ತಾ ಇಲ್ಲ. ಇವತ್ತು 800-700 ರೂಪಾಯಿ ಇದ್ದಿದ್ದು ಟೈರ್ಗಳು 1,500 ಆಗಿದೆ. ಈ ಟೈರ್ಗಳು ಒಂದು ಕಲ್ಲು ಹೊಡೆದ್ರೆ ಟೈರ್ಗಳು ಡ್ಯಾಮೇಜ್ ಆಗುತ್ತೆ. ಬಟ್ ಎಮರ್ಜೆನ್ಸಿ ವೆಹಿಕಲ್ ಯಾವುದು ಓಡಾಡೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಪೊಲೀಸ್ನವರು ಸಾಕಷ್ಟು ಕಂಟ್ರೋಲ್ ಮಾಡ್ತಾರೆ. ಪೊಲೀಸವ್ರ ಬಗ್ಗೆ ಏನು ಹೇಳೋಂಗಿಲ್ಲ. ಸುಮಾರು ಪೀಕ್ ಅವರ್ ಟೈಮಲ್ಲಿ ಬಂದು ಪೊಲೀಸವ್ರು ನಿಂತ್ಕೊಂಡು ತಲೆ ಚಚ್ಕೊತಾರೆ. ಟ್ರಾಫಿಕ್ ಅಷ್ಟೊಂದು ರಸ್ತೆ ಸಿಗೋದೇ ಅಪರೂಪ. ಅಪ್ಪಿತಪ್ಪಿ ಆ ರೀತಿ ಚೆನ್ನಾಗಿರೋ ರಸ್ತೆ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ವಿವಿಧ ಇಲಾಖೆಗಳು ಒಂದಲ್ಲ ಒಂದು ಕಾಮಗಾರಿ ಅಂತ ಹೇಳಿ ಆ ಒಂದು ರಸ್ತೆಯನ್ನು ಅಗ್ದು ಹಾಳು ಮಾಡ್ತಾರೆ. ಅದೇ ರೀತಿ ಇವಾಗ ಮತ್ತಿಕೆರೆ ಹಾಗೆ ಯಶವಂತಪುರದ ರಸ್ತೆಯ ಪರಿಸ್ಥಿತಿಯು ಕೂಡ ಆಗಿರುವಂಥದ್ದು. ಸದ್ಯ ನಾನಿವಾಗ ಯಶವಂತಪುರದ ಅಯ್ಯಪ್ಪ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನದ ರಸ್ತೆಯಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕೆಪಿಟಿಸಿಎಲ್ ಕಾರ್ಯ ಕಳೆದ 4 ತಿಂಗಳಿಂದಲೂ ಕೂಡ ಈ ಒಂದು ದಾರಿಯಲ್ಲಿ ನಡೀತಾ ಇರುವಂಥದ್ದು. ಮತ್ತಿಕೆರೆಯಿಂದ ಶುರುವಾಗಿರುವಂತಹ ಈ ಒಂದು ಕೆಪಿಟಿಸಿಎಲ್ ಅಂದರೆ ಭೂಗತ ಕೇಬಲ್ ಅಳವಡಿಕೆ ಮಾಡುವಂತಹ ಕಾರ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಸದ್ಯ ಈಗ ಮತ್ತಿಕೆರೆಯಿಂದ ಯಶವಂತಪುರದಲ್ಲಿರುವಂತಹ ಅಯ್ಯಪ್ಪ ದೇವಸ್ಥಾನದ ಮುಂಭಾಗದಲ್ಲಿ ಈ ಒಂದು ಕಾರ್ಯ ನಡೀತಾ ಇರುವಂಥದ್ದು. ಬಟ್ ಆದರೆ ತುಂಬ ನಿಧಾನವಾಗಿ ಈ ಒಂದು ಕಾರ್ಯ ನಡೀತಾ ಇರೋದ್ರಿಂದ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಒಂದು ಕಡೆ ನೀವು ನೋಡ್ತಾ ಇರ್ಬೋದು ಆಳವಾದಂತಹ ಗುಂಡಿಯನ್ನು ಅಗ್ದು ಇದರಲ್ಲಿ ಕೇಬಲ್ ಅಳವಡಿಕೆ ಕಾರ್ಯ ನಡೀತಾ ಇದೆ. ಅಂದರೆ ನಮಗೆ ಈ ಒಂದು ಕೇಬಲ್ ಅಳವಡಿಕೆ ಕಾರ್ಯವೂ ಕೂಡ ನಡಿಬೇಕು, ಆದರೆ ಇಷ್ಟು ನಿಧಾನಗತಿಯಲ್ಲಿ ನಡೆದರೆ ಹೇಗೆ ಅಂತ ಹೇಳಿ ಜನರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ನೀವು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಪೈಪ್ಗಳು ಕೂಡ ಎಲ್ಲ ಹಾಗೆ ಇಟ್ಟಿರುವಂಥದ್ದು. ಅಂದರೆ ನಿಧಾನಗತಿಯಲ್ಲಿ ಅಂದರೆ ಸಿಬ್ಬಂದಿ ಕೆಲಸ ಮಾಡಲಾ ಬೇಡವಾ ಅನ್ನೋ ರೀತಿಯಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾರ್ವಜನಿಕರಿಗೆ ಅದರಲ್ಲೂ ಕೂಡ ಪ್ರಮುಖವಾಗಿ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಏನು ಈ ಒಂದು ರಸ್ತೆ ಬಹಳ ಕಿರಿದಾಗಿದೆ. ಈ ಒಂದು ರಸ್ತೆಯಲ್ಲಿ 2
ಎರಡು ಬದಿಯಲ್ಲೂ ಕೂಡ ವಾಹನಗಳು ಸಂಚರಿಸಬೇಕು. ಒನ್ ವೇ ಆಗಿದ್ರೆ ಅಷ್ಟು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಆದರೆ ಟೂ ವೇ ಆಗಿರೋದ್ರಿಂದ ಈ ಒಂದು ಮಾರ್ಗದಲ್ಲಿ BMTC ಬಸ್ಗಳು ಕೂಡ ಸಂಚಾರ ಮಾಡ್ತವೆ. ಸೊ ಹೀಗಾಗಿ ಸಾಕಷ್ಟು ಅಪಘಾತಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ರಸ್ತೆಯೂ ಕೂಡ ಕಿರಿದಾಗಿದೆ, ಮತ್ತೊಂದು ಕಡೆ ಓಡಾಡಲಿಕ್ಕೂ ಕೂಡ ಜನರಿಗೆ ಫುಟ್ಪಾತ್ ಇಲ್ಲ. ಸೊ ಹೀಗಾಗಿ ಈ ರೀತಿ ನಿಧಾನವಾಗಿ ಕೆಲಸ ಆದರೆ ನಾವು ಯಾವ ರೀತಿಯಲ್ಲಿ ಓಡಾಡೋದು ಅಂತ ಹೇಳಿ ಜನರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರುವಂತಹದ್ದು. ಹಾಗಾಗಿ KPTCL ಈ ಒಂದು ಕಾಮಗಾರಿಯನ್ನು ಅತಿ ವೇಗವಾಗಿ ಮಾಡಬೇಕಾಗತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ, ಪ್ರಮುಖವಾಗಿ ವಾಹನ ಸವಾರರಿಗೆ ತೊಂದರೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಅಂದರೆ BMTC ಬಸ್ಗಳು ಓಡಾಡುತ್ತೆ ಈ ಒಂದು ರಸ್ತೆಯಲ್ಲಿ. BMTC ಬಸ್ಗಳು ಅಂದರೆ ಆ ಒಂದು ಬಸ್ಗಳು ಓಡಾಡಲಿಕ್ಕೂ ಕೂಡ ಸರಿಯಾದಂತಹ ವ್ಯವಸ್ಥೆ ಇಲ್ಲ. ಜನರು ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಗಾಡಿಗಳು ಓಡಾಡಬೇಕಾದ್ರೆ ಧೂಳುಗಳು ಏಳುತ್ತೆ. ಸೊ ಧೂಳು ಏಳೋದ್ರಿಂದ ಸಾಕಷ್ಟು ಜನರಿಗೆ ಕೆಮ್ಮಾಗಿರ್ಬೋದು, ಬೇರೆ ಬೇರೆ ರೀತಿಯ ಕಾಯಿಲೆಗಳು ಶುರು ಆಗುತ್ತೆ. ಹಾಗಾಗಿ KPTCL ಇದನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ, ಅಂದರೆ ಕಳೆದ 4 ತಿಂಗಳಿಂದಲೂ ಕೂಡ ಈ ಒಂದು ಮಾರ್ಗದಲ್ಲಿ ಈ ಒಂದು KPTCL ಕಾರ್ಯ ನಿರ್ವಹಣೆ ಆಗ್ತಾ ಇರುವಂಥದ್ದು. ಹೀಗಾಗಿ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸ್ಬೇಕಾಗತ್ತೆ. ಇಲ್ಲಾಂತ ಹೇಳಿದರೆ ಸಾರ್ವಜನಿಕರಿಗೆ ಮತ್ತಷ್ಟು ತೊಂದರೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.